ನೀವು ಪೈಥಾನ್ ಸ್ಕಿಲ್ಸ್ ಕಲ್ತ್ಕೊಂಡಿದ್ದೀರಾ, ಬಟ್ ಆ ರೂಲ್ಸ್ ಹೇಗೆ ಫಾಲೋ ಮಾಡೋದು, ಯಾವ್ದು ಕರೆಕ್ಟ್ ರೂಲ್ಸ್ ಪೈಥಾನ್ ನ ಬಿಗಿನರ್ ಇಂದ ಪ್ರೋ ಆಗೋದಕ್ಕೆ, ಪೈಥಾನ್ ನ ಮಾಸ್ಟರ್ ಮಾಡೋದಕ್ಕೆ, ವಾಟ್ ಆರ್ ದಿ ರೈಟ್ ಹ್ಯಾಬಿಟ್ಸ್ ಟು ಡೂ, ಇದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅಂತಂದ್ರೆ ಪ್ಲೀಸ್ ವಾಚ್ ದಿ ಫುಲ್ ವಿಡಿಯೋ. ಈ ವಿಡಿಯೋಲಿ ವಾಟ್ ಆರ್ 5 ಗುಡ್ ಹ್ಯಾಬಿಟ್ಸ್ ಟು ಫಾಲೋ ಇನ್ ಪೈಥಾನ್ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಪೈಥಾನ್ ಯಾರ್ಯಾರು ಕಲ್ತಿದ್ದೀರೋ ಅವ್ರಿಗೆ ಹೆಲ್ಪ್ಫುಲ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಪೈಥಾನ್ ಕಲ್ತಿಲ್ಲ ಅಂದ್ರೂ ಪ್ಲೀಸ್ ಈ ವಿಡಿಯೋನ ನೋಡಿ. ಫಾರ್ ಎನಿ ಸಾಫ್ಟ್ವೇರ್ ಡೆವಲಪರ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಹ್ಯಾಬಿಟ್ ಯಾವುದು ಅಂತಂದ್ರೆ ರೈಟ್ ರೀಡಬಲ್ ಕೋಡ್. ಸೊ ರೀಡಬಲ್ ಕೋಡ್ ಅನ್ನ ನೀವು ಬರೆದ್ರೆ ಫ್ಯೂಚರ್ ಅಲ್ಲಿ ನೀವು ಆ ಕೋಡ್ ನ ನೋಡಿದಾಗ ನೀವೇ ಥ್ಯಾಂಕ್ಫುಲ್ ಆಗಿರ್ತೀರ. ಹಬ್ಬ ಸದ್ಯ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ, ನಾನು ಅರ್ಥ ಆಗೋ ತರ ಬರ್ದಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಡಿಬಗ್ ಮಾಡೋದಕ್ಕೆ, ಮತ್ತೆ ನೆಕ್ಸ್ಟ್ ಫಂಕ್ಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ ಬಿಟ್ಟು ಬೇರೆ ಯಾರು ಆ ಪ್ರೋಗ್ರಾಮ್ ನೋಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಸೊ ದಟ್ ಈಸ್ ವೈ ರೀಡಬಲ್ ಕೋಡ್ ಬರೆಯೋದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಏನೇನು ಮಾಡ್ಬೋದು ಅಂತಂದ್ರೆ ವೇರಿಯಬಲ್ ನೇಮ್ಸ್ನ ಕರೆಕ್ಟಾಗಿ ಕೊಡಿ. ಆಮೇಲೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ಕಾಮೆಂಟ್ಸ್ನ ಬಿಡಿ. ಇವಾಗ ಒಂದು ಕಡೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಅಲ್ಲಿ ಸಮ್ ಆಫ್ ಆಲ್ ನಂಬರ್ಸ್ ಅಂತ ಒಂದು ಕಾಮೆಂಟ್ನ ಬಿಡಿ. ಸೊ ಇಲ್ಲಿ ವೇರಿಯಬಲ್ ನೇಮ್ಸ್ ಯಾವ ತರ ಕೊಡ್ಬೋದು ಅಂತಂದ್ರೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಆರ್ ಬಿ ಆರ್ ಸಿ ಈ ತರ ಯಾವುದೋ ರ್ಯಾಂಡಮ್ ಆಲ್ಫಾಬೆಟ್ಸ್ ಕೊಡೋದ್ ಬದಲು ವಾಟ್ ಯು ಕ್ಯಾನ್ ಡೂ ಇಸ್, ಇವಾಗ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೋಟಲ್ ಅಂಡರ್ಸ್ಕೋರ್ ಅಮೌಂಟ್. ಏಜ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಅಂತಂದ್ರೆ ಯೂಸರ್ ಅಂಡರ್ಸ್ಕೋರ್ ಏಜ್. ಸೊ ಈ ತರ ರೀಡಬಲ್ ಕೋಡ್ ಕೊಡೋದ್ರಿಂದ ನಿಮ್ಗೆ ಡಿಬಗ್ ಮಾಡೋಕ್ಕೂ ಈಸಿ, ಏನೇ ಇಶ್ಯೂ ಬಂದ್ರೂ ಅದನ್ನ ಟ್ರ್ಯಾಕ್ ಮಾಡೋದಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಗುಡ್ ಹ್ಯಾಬಿಟ್ ಯಾವುದು ಅಂತಂದ್ರೆ ಫಾಲೋ PEP 8 ಸ್ಟ್ಯಾಂಡರ್ಡ್ಸ್. ಸೊ PEP ಸ್ಟ್ಯಾಂಡ್ಸ್ ಫಾರ್ ಪೈಥಾನ್ ಎನ್ಹಾನ್ಸ್ಮೆಂಟ್ ಪ್ರಪೋಸಲ್. ಸೊ ಇದು ಏನು ಅಂತಂದ್ರೆ ಇಟ್ಸ್ ಅ ಪರ್ಫೆಕ್ಟ್ ಗೈಡ್. ಇದರಲ್ಲಿ ರೀಡಬಲ್ ಕೋಡ್ ಹೇಗೆ ಬರೆಯೋದು, ಕೋಡ್ ಎನ್ಹಾನ್ಸ್ಮೆಂಟ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ದಾರೆ. ಸೊ ಈ PEP 8 ಫಾಲೋ ಮಾಡೋದ್ರಿಂದ ಯುವರ್ ಕೋಡ್ ವಿಲ್ ಬಿ ಮೋರ್ ಪ್ರೊಫೆಷನಲ್. ಸೊ ನಿಮ್ ಕನ್ಸಿಸ್ಟೆಂಟ್ ಮತ್ತೆ ರೀಯೂಸಬಲ್ ಕೋಡ್ಗೆ ಕೀ ಪಾಯಿಂಟ್ಸ್ ಏನೇನು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಫಸ್ಟ್ಲಿ 4 ಸ್ಪೇಸಸ್ ಫಾರ್ ಇಂಡೆಂಟೇಷನ್, ಮತ್ತೆ 1 ಲೈನ್ 72 ಕ್ಯಾರೆಕ್ಟರ್ಸ್ಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಫಂಕ್ಷನ್ಸ್ ಮತ್ತೆ ಕ್ಲಾಸಸ್ ನ ಸಪರೇಟ್ ಮಾಡೋದಕ್ಕೆ ಯೂಸ್ ಬ್ಲಾಂಕ್ ಸ್ಪೇಸಸ್. ಅಡಿಷನಲ್ ಟಿಪ್ ಏನು ಅಂತಂದ್ರೆ ಒಂದು ಲಿಂಟರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸಚ್ ಆಸ್ ಫ್ಲೇಕ್ 8. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ನಿಮ್ ಕೋಡ್ ಆಟೋಮ್ಯಾಟಿಕಲಿ ಈ PEP 8 ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡ್ತಿದ್ಯಾ ಅಂತ ಚೆಕ್ ಮಾಡುತ್ತೆ. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನೆಕ್ಸ್ಟ್ ಟಿಪ್ ಯಾವುದು ಅಂತಂದ್ರೆ ಡೂ ಯೂನಿಟ್ ಟೆಸ್ಟಿಂಗ್. ಸೊ ಯೂನಿಟ್ ಟೆಸ್ಟಿಂಗ್ ಏನಕ್ಕೆ ಮಾಡಬೇಕಾಗುತ್ತೆ, ನಿಮ್ ಕೋಡ್ ನ ಚೆಕ್ ಮಾಡೋದಕ್ಕೆ ನಿಮ್ ಫಂಕ್ಷನ್ಸ್ ನಿಮ್ ಕ್ಲಾಸಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಿದ್ಯಾ ಅಂತ ನೀವು ಫಸ್ಟ್ ಎನ್ಶೋರ್ ಮಾಡ್ಕೊಂಡು ಆಮೇಲೆ ಟೆಸ್ಟಿಂಗ್ ಟೀಮ್ ಕಳಿಸ್ಬೇಕು. ನೀವೇ ಎಲ್ಲ ಟೆಸ್ಟಿಂಗ್ ಮಾಡಬೇಕು ಅಂತ ಅಲ್ಲ. ಯೂನಿಟ್ ಟೆಸ್ಟಿಂಗ್ ಅಂದ್ರೆ 1 ರೌಂಡ್ ಆಫ್ ಟೆಸ್ಟಿಂಗ್, ಫಸ್ಟ್ ರೌಂಡ್ ನೀವು ಟೆಸ್ಟ್ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ಇಲ್ಲಿ ಏನೇನ್ ಮಾಡ್ಬೋದು, ಯೂನಿಟ್ ಟೆಸ್ಟಿಂಗ್ ಮಾಡ್ತೀರಾ, ಇಂಟಿಗ್ರೇಷನ್ ಟೆಸ್ಟಿಂಗ್ ಮಾಡ್ತೀರಾ, ಎಡ್ಜ್ ಕೇಸಸ್ ನ ಚೆಕ್ ಮಾಡಬೇಕಾಗತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಇನ್ಪುಟ್ ಬಾಕ್ಸ್ ಮಾಡಿದ್ದೀರಾ, ಅದರಲ್ಲಿ ಏಜ್ ತಗೊಳ್ತೇವೆ. ಸೊ ಇಲ್ಲಿ ಏನ್ ಕಂಡೀಷನ್ ಅಂತಂದ್ರೆ 18 ಇಯರ್ಸ್ಗೂ ಜಾಸ್ತಿ ಇರಬೇಕು, 60 ಇಯರ್ಸ್ಗೂ ಕಡಿಮೆ ಇರಬೇಕು ಅಂತ ಇರುತ್ತೆ. ಸೊ ಯೂಸರ್ ಏನಾದ್ರು 17 ಕೊಟ್ರೆ 16 ಕೊಟ್ರೆ ಏನಂತ ಎರರ್ ಬರುತ್ತೆ, 60ಗೂ ಜಾಸ್ತಿ ಕೊಟ್ರೆ ಏನಂತ ಎರರ್ ಬರುತ್ತೆ, ಇದೆರಡಕ್ಕೂ ಕರೆಕ್ಟ್ ಆಗಿ ಕೊಟ್ರೆ ಏನಾಗ್ತದೆ. ಸೊ ಇದನ್ನೆಲ್ಲ ಎನ್ಶೋರ್ ಮಾಡ್ಕೊಂಡು ಎಡ್ಜ್ ಕೇಸಸ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಯೂನಿಟ್ ಟೆಸ್ಟಿಂಗ್. ನೆಕ್ಸ್ಟ್ ಹ್ಯಾಬಿಟ್ ಯಾವುದು ಅಂತಂದ್ರೆ ಈಗ ನಿಮ್ ಕೋಡ್ ಫಾಸ್ಟ್ ಆಗಿ ರನ್ ಆಗಬೇಕು, ಬೆಟರ್ ಆಗಿ ಪರ್ಫಾರ್ಮ್ ಮಾಡಬೇಕು. ಅವಾಗ ಆಪ್ಟಿಮೈಸೇಷನ್ ಇಸ್ ದ ಕೀ. ನಿಮ್ ಕೋಡ್ನ ಆಪ್ಟಿಮೈಸ್ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡ್ಬೋದು, ತುಂಬಾ ಕಡೆ ಫಂಕ್ಷನ್ ಕಾಲ್ಸ್ ಯೂಸ್ ಮಾಡಬೇಡಿ. ರಿಪೀಟೆಡ್ ಆಗಿ ಎಲ್ಲೆಲ್ಲಿ ನೀವು ಕೋಡ್ ಬರೀತಿದ್ದೀರಾ ಅದಕ್ಕೆ ಒಂದು ಫಂಕ್ಷನ್ ನ ಬರೆದು ಆ ಫಂಕ್ಷನ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ದೆನ್ ಫಾರ್ ಲೂಪ್ ಬದಲು ಬೇರೆ ಏನ್ ಮಾಡ್ಬೋದು, ಇವಾಗ ಲಿಸ್ಟ್ ಆಫ್ ಕಾಂಪ್ರಿಹೆನ್ಷನ್ಸ್ ಯೂಸ್ ಮಾಡ್ಬೋದು. ಮತ್ತೆ ಟೂಲ್ಸ್ಗಳಿರುತ್ತೆ, ಇವಾಗ ಎಷ್ಟೊಂದು ಬಾಟಲ್ ನೆಕ್ಸ್ಗಳು ಬರುತ್ತೆ ಅಂತ ಅನ್ಕೊಳ್ಳಿ, ಅದಕ್ಕೆ ಎಷ್ಟೊಂದು ಟೂಲ್ಸ್ ಇದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಯಾವಾಗ ನಿಮ್ಮ ಕೋಡ್ ಸ್ಲೋ ಆಗ್ತಿದೆ ಅಂತ ಅನ್ಸುತ್ತೆ, ಯಾವ ಫಂಕ್ಷನ್ ನಿಮ್ಮ ಕೋಡ್ನ ಸ್ಲೋ ಮಾಡ್ತಿದೆ ಅಂತ ಅನ್ಸುತ್ತೆ, ಸೊ ಅಲ್ಲಿ ಯೂಸ್ ಎಫಿಷಿಯಂಟ್ ಕೋಡ್. ಮತ್ತೆ ಯಾವತ್ತಿದ್ರೂ ನಿಮ್ಮ ಕೋಡ್ ರೀಯೂಸ್ ಆಗೋ ತರ ಬರೀರಿ. ಸೊ ಯಾವತ್ತಿದ್ರೂ ಆ ಕೋಡ್ ಒಂದೇ ಸಲ ಯೂಸ್ ಆಗೋ ತರ ಬರೆಯಕ್ಕೆ ಹೋಗ್ಬೇಡಿ, ಮಲ್ಟಿಪಲ್ ಟೈಮ್ಸ್ ರನ್ ಆಗೋ ತರ ನೋಡಿ. ಮತ್ತೆ ಯಾವ ಪಾರ್ಟ್ ಸ್ಲೋ ಡೌನ್ ಮಾಡುತ್ತೆ ಅಂತ ನೀವು ಚೆಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕೋಡ್ ಆಪ್ಟಿಮೈಸೇಷನ್. ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟ್ರೈ ಎಕ್ಸ್ಪೆರಿಮೆಂಟಿಂಗ್ ಅಂಡ್ ಲರ್ನಿಂಗ್. ಪೈಥಾನ್ ತುಂಬಾ ಎವಾಲ್ವ್ ಆಗ್ತಾ ಇದೆ, ದಿನ ಹೊಸ ಲೈಬ್ರರೀಸ್ ಬರ್ತಿದೆ, ಟೂಲ್ಸ್ ಬರ್ತಿದೆ, ಯಾವ್ದಾದ್ರು ಹೊಸ ಫೀಚರ್ಸ್ ಬರ್ತಾನೆ ಇರುತ್ತೆ. ಸೊ ಯಾವಾಗ್ಲೂ ಕಲಿತಾ ಇರಿ. ಲರ್ನಿಂಗ್ ಇಸ್ ದ ಕೀ. ಇವಾಗ ನೀವು ಹೊಸ ಲೈಬ್ರರೀಸ್ ಕಲ್ತ್ಕೊಳ್ಬೇಕು ಅಂತಂದ್ರೆ ಡೇಟಾ ಸೈನ್ಸ್ಗೆ ಯು ಕ್ಯಾನ್ ಯೂಸ್ ಪಾಂಡಾಸ್, ವೆಬ್ ಡೆವಲಪ್ಮೆಂಟ್ಗೆ ಯು ಕ್ಯಾನ್ ಯೂಸ್ ಫ್ಲಾಸ್ಕ್. ಬಟ್
ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಹ್ಯಾಕರ್ ರ್ಯಾಂಕ್ ಆಗಿರ್ಬೋದು ಅಥವಾ ಕಮ್ಯುನಿಟೀಸ್ ಆಗಿರ್ಬೋದು, ಪೈಥಾನ್ ಕಮ್ಯುನಿಟೀಸ್ ಆಗಿರ್ಬೋದು, ಇಲ್ಲೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕೀಪ್ ಲರ್ನಿಂಗ್ ವಿತ್ ಪ್ರಾಜೆಕ್ಟ್ಸ್. ಹೊಸದಾಗಿ ಏನಾದರೂ ಪ್ರಾಜೆಕ್ಟ್ ಮಾಡ್ತಾರೆ, ಸಣ್ಣ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ದೊಡ್ಡ ಪ್ರಾಜೆಕ್ಟ್ ಆಗಿರ್ಬೋದು, ನೀವು ನಿಮ್ಮ ಸ್ಕಿಲ್ಸ್ನ ಅಪ್ಸ್ಕಿಲ್ ಮಾಡ್ಕೊಳ್ತಾರೆ. ದಟ್ ಈಸ್ ದ ರೈಟ್ ವೇ ಟು ಲರ್ನ್. ಸೊ 5 ಹ್ಯಾಬಿಟ್ಸ್ ಟು ಫಾಲೋ ಯಾವ್ದು ಅಂತಂದ್ರೆ, ರೈಟ್ ರಿಯೂಸಬಲ್ ಕೋಡ್, ಫಾಲೋ PEP 8 ಸ್ಟ್ಯಾಂಡರ್ಡ್ಸ್, ಮತ್ತೆ ಯೂನಿಟ್ ಟೆಸ್ಟಿಂಗ್ ಮಾಡಿ ಆಪ್ಟಿಮೈಸ್ ಮಾಡ್ಕೊಳ್ಳಿ, ನಿಮ್ಮ ಕೋಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೀಪ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟಿಂಗ್. ಸೊ ಈ 5 ಟಿಪ್ಸ್ನ ಮರಿಬೇಡಿ. ಆಲ್ವೇಸ್ ಮೇಕ್ ಶ್ಯೂರ್ ಯು ಫಾಲೋ ದಿ ರೈಟ್ ವೇ. ಪೈಥಾನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ಪ್ರಾಜೆಕ್ಟ್ಸ್ ಮಾಡ್ತೀರಿ, ಯಾವಾಗಲೂ ಕಲಿತಾ ಇರಿ. ಯಾಕೆ ಅಂತಂದ್ರೆ ಲರ್ನಿಂಗ್ ಕನ್ಸಿಸ್ಟೆಂಟ್ಲಿ ಈಸ್ ದ ಕೀ. ಸೊ ಈ 5 ಹ್ಯಾಬಿಟ್ಸ್ನ ನೀವು ಇನ್ಕಾರ್ಪೊರೇಟ್ ಮಾಡೋದ್ರಿಂದ ನಿಮ್ಮ ಪೈಥಾನ್ ಜರ್ನಿಯಲ್ಲಿ ಹ್ಯೂಜ್ ಇಂಪ್ರೂವ್ಮೆಂಟ್ ನೋಡ್ತೀರಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಫೇವ್ರೇಟ್ ಪೈಥಾನ್ ಹ್ಯಾಬಿಟ್ಸ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.